ಏರ್ ಇಂಡಿಯಾ ವಿಮಾನ ದುರಂತ 110 ಮಂದಿ ಪ್ರಯಾಣಿಕರು ದುರ್ಮರಣ. ಒಟ್ಟು 242 ಮಂದಿ ವಿಮಾನದಲ್ಲಿದ್ದರು. ಅದರಲ್ಲಿ 110 ಮಂದಿ ಪ್ರಯಾಣಿಕರು ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಸಾವು ನೋವಿನ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗಬಹುದು. ಕಾರಣ ಇದು ವಿಮಾನ ದುರಂತ. ವಿಮಾನ ಅಪ್ಪಳಿಸಿದ ತೀವ್ರತೆ ಮತ್ತು ಅದರಲ್ಲಿ ಇಮಿಡಿಯೇಟ್ಲಿ ಆಗುವಂತಹ ಅಪ್ಪಳಿಸಿದಂತಹ ಸಂದರ್ಭದಲ್ಲಿ ಸಾವು ನೋವಿನ ಸಂಖ್ಯೆನೇ ಜಾಸ್ತಿ ಇರುತ್ತೆ ವಿಮಾನದಲ್ಲಿ. ರೆಸ್ಕ್ಯೂ ಆಪರೇಷನ್ ಕಷ್ಟ, ಇದ್ದಕ್ಕಿದ್ದ ಹಾಗೆ ಬೆಂಕಿ ಹೊತ್ಕೊಳ್ಳುತ್ತೆ, ಮತ್ತು ಬೀಳುವ ವೇಗ ಇರುತ್ತೆ. ರೋಡ್ ಆಕ್ಸಿಡೆಂಟ್ ಥರ ಅಲ್ಲ ಇದು ವಿಮಾನ ದುರಂತ. ಸೊ ಸಾವಿನ ಸಂಖ್ಯೆ ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ. ಸೊ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಅಲ್ಲಿ ಅವಶೇಷಗಳನ್ನು ಹೊರತರುವಂತಹ, ಬೆಂಕಿಯನ್ನು ನಂದಿಸುವಂಥದ್ದು, ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಅಲ್ಲಿ ಕಾಣಿಸ್ಕೊಂಡಿದೆ. ವಿಮಾನ ಪತನಕ್ಕೂ ಮೊದಲು ವಿಮಾನದ ಕ್ಯಾಪ್ಟನ್ ಸುಜಿತ್ ಸಬ್ರವಾಲ್ ಏನಿದ್ದಾರೆ, ಅವರು ATCಗೆ ಏರ್ ಟ್ರಾಫಿಕ್ ಕಂಟ್ರೋಲ್ ಏನಿದೆ, ಅಂದರೆ ಏರ್ಪೋರ್ಟ್ನಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಯಾರಿದ್ದಾರೆ ಅವರಿಗೆ ಮಾಹಿತಿಯನ್ನು ರವಾನೆ ಮಾಡಿದ್ದಾರೆ. ಇಂಥದ್ದೊಂದು ಅನಾಹುತ ಆಗುತ್ತೆ ಅಂತೇಳಿ ಮೇ ಡೇ ಸಂದೇಶ ಅಂತೇಳಿ ಏನು ನಾವು ಕರಿತೀವಿ, ಮೇ ಡೇ ಕಾಲ್ ಅಂತೇಳಿ ಏನು ಕರಿತೀವಿ, ಆ ಕಾಲನ್ನು ಕೊಟ್ಟಿದ್ದಾರೆ. ಈ ಥರ ಆಗ್ತಾ ಇದೆ ಅಂಥೇಳಿ. ಸೊ ಇಮಿಡಿಯೇಟ್ಲಿ ವಿದಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಯಾರೋ ಕುತೂಹಲಕ್ಕೆ ಆ ವಿಡಿಯೋವನ್ನು ರೆಕಾರ್ಡ್ ಮಾಡ್ತಾಯಿದ್ರು. ಏನು ವಿಮಾನ ಇಷ್ಟು ಕೆಳಮಟ್ಟದಲ್ಲಿ ಹಾರ್ತಾ ಇದೆಯಲ್ಲ, ಅದು ಕೂಡ ಮನೆ ಮೇಲ್ಮಾರ್ಗದಲ್ಲೇ ಹಾರ್ತಾ ಇದೆಯಲ್ಲ ಅಂಥೇಳಿ ಯಾರೋ ಕುತೂಹಲಕ್ಕೆ ಪಕ್ಕದಲ್ಲಿದ್ದಂಥವ್ರು ಕಿಟಕಿಯಿಂದ ಅದು ಇದ್ದಕ್ಕಿದ್ದಾಗೆ ಬಿದ್ದುಬಿಟ್ಟಿದೆ. ಅಲ್ಲಿ ಇಳಿದು ಬಿದ್ದುಬಿಟ್ಟಿದೆ. ಸೊ ನೀವೀಗ ಏನು ಗಮನಿಸ್ತಾ ಇದ್ರಿ, ಇದು ವಿಮಾನದಲ್ಲಿದ್ದಂಥವರ ದೇಹವನ್ನು ತೆಗೆದುಕೊಂಡು ಹೋಗ್ತಾ ಇರುವಂಥ ದೃಶ್ಯವನ್ನು ನೀವೀಗ ಗಮನಿಸ್ಬೋದು. ಇನ್ನೊಂದು ವಿಂಡೋದಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಈ ದೃಶ್ಯ ಏನಿದೆ ನೋಡಿ, ಸುಟ್ಟು ಕರಕಲಾಗಿದ್ದಾರೆ. 110 ಮಂದಿ ಸಾವನ್ನಪ್ಪಿರುವ ಬಗ್ಗೆ ಇವಾಗ ಮಾಹಿತಿ ಲಭ್ಯ ಆಗ್ತಿದೆ. ಇದು ಹಾಸ್ಟ್ಲು, ನೀವೇನು ಗಮನಿಸ್ತಾ ಇದ್ರಿ, ಹಾಸ್ಟ್ನ ಒಳಭಾಗದಲ್ಲಿ ನುಗ್ಗಿದೆ ಅಲ್ಲಿ ವಿಮಾನ ನೋಡಿ. ಇದು ವಿಮಾನದ ಬಿಡಿಭಾಗ ಏನು ಅವಶೇಷ ನೀವೇನು ನೋಡ್ತಾ ಇದ್ರಿ ಅದು, ಇದು ಹಾಸ್ಟ್ಲ್ ಒಳಗಡೆ, ಇದ್ರ ಮೇಲೆ ಬಿದ್ದಿರುವಂಥದ್ದು ವಿಮಾನ. ಆ ಬಿದ್ದ ರಭಸಕ್ಕೆ ಆ ಹಾಸ್ಟೆಲ್ನಲ್ಲಿ ದೊಡ್ಡದಾಗಿ ಒಂದು ರಂಧ್ರ ಸೃಷ್ಟಿಯಾಗಿ ಹೋಲ್ ಸೃಷ್ಟಿಯಾಗಿದೆ. ಅದರ ಅವಶೇಷ ಏರ್ ಇಂಡಿಯಾ ವಿಮಾನ ಟಾಟಾದವರು ಏರ್ ಇಂಡಿಯಾವನ್ನು ಅಫಿಷಿಯಲಿ ಟೇಕ್ ಓವರ್ ಮಾಡಿದ ಬಳಿಕ ಅವರೇ ಸ್ಥಾಪಿಸಿದಂತಹ ಸಂಸ್ಥೆ, ಆದರೆ ಅದರ ಖಾಸಗೀಕರಣವನ್ನು ಮಾಡಲಾಯಿತು. ಏರ್ ಇಂಡಿಯಾವನ್ನು ಸಾಕೋದು ಕಷ್ಟ ಅಂಥೇಳಿ ನರೇಂದ್ರ ಮೋದಿ ಅವರ ಸರ್ಕಾರ ಅದನ್ನು ಖಾಸಗೀಕರಣ ಮಾಡ್ತು. ಸೊ ಆ ಬಿಡ್ಡಿಂಗಲ್ಲಿ ಟಾಟಾದವ್ರು ಮತ್ತೆ ಅದನ್ನು ತೆಗೆದುಕೊಂಡ್ರು. ಮತ್ತೆ ಅದರ ಮೂಲ ಸಂಸ್ಥಾಪಕರು ಏನಿದ್ರು ಅವ್ರ ಕೈಗೆ ಹೋಯಿತು. ಅದಾದ ಬಳಿಕ ನಡೆದಂತಹ ಅತ್ಯಂತ ದೊಡ್ಡ ದುರಂತ ಇದು. ಅತ್ಯಂತ ದೊಡ್ಡ ದುರಂತ ನಡೀಬಾರ್ದಿತ್ತು. ಯಾರು ಕೂಡ ಇಂತಹ ದುರಂತಗಳನ್ನು ಯಾರು ಕೂಡ ನಿರೀಕ್ಷೆ ಮಾಡಲ್ಲ, ಯಾರು ಕೂಡ ಇದನ್ನು ಬಯಸಲ್ಲ ಕೂಡ. ಬಿಕಾಸ್ ಅಮಾಯಕರು ಪಾಪ, ಅವರು ಲಂಡನ್ನಿಗೆ ಹೋಗಿ ರೀಚ್ ಆಗಬೇಕಿತ್ತು. ಇನ್ನೇನು ಕೆಲವೇ ಹೊತ್ತಲ್ಲಿ ರೀಚ್ ಆಗ್ತಾಯಿದ್ರು. ಈಗ ಫಾರ್ ಎಕ್ಸಾಂಪಲ್ ವಿಜಯ್ ರೂಪಾನಿ ತಮ್ಮ ಏಕೈಕ ಮಗಳನ್ನು ನೋಡಲಿಕ್ಕೆ ಹೊರಟಿದ್ದಂಥವ್ರು ವಿಜಯ್ ರೂಪಾನಿ ಅವರು. ಅವರ ಒಬ್ಬ ಕಿರಿಯ ಮಗ ಎರಡನೇವನು, ಆತ ಅಪಘಾತದಲ್ಲಿ ಮೃತಪಟ್ಟಿದ್ದ. ಒಂದು ಕಡೆ ಆ ನೋವಿತ್ತು. ಆ ನೋವಲ್ಲಿ ಎರಡನೇ ಮಗಳನ್ನು ನೋಡ್ಲಿಕ್ಕೆ ಹೋಗ್ತಾಯಿದ್ರು, ಏಕೈಕ ಮಗಳನ್ನು ನೋಡ್ಲಿಕ್ಕೆ ಹೋಗ್ತಾಯಿದ್ರು ಲಂಡನ್ನಿಗೆ. ಬಟ್ ದುರಂತ ವಿದಿನ್ ಫ್ರ್ಯಾಕ್ಷನ್ ಆಫ್ ಮಿನಿಟ್ಸ್ ಟೇಕ್ ಆಫ್ ಆದಂತ. ಕೆಲವು ವಿಮಾನ ಏನು ಏವಿಯೇಷನ್ ಎಕ್ಸ್ಪರ್ಟ್ ಇದ್ದಾರೆ, ವಿಮಾನಯಾನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಎಕ್ಸ್ಪರ್ಟ್ಗಳು ಯಾರಿದ್ದಾರೆ,
ಅವರು ಹೇಳ್ತಿರುವಂಥ ಮಾಹಿತಿಗಳ ಪ್ರಕಾರ ರನ್ವೇಯಲ್ಲಿ ಟೇಕ್ ಆಫ್ ಆದಾಗಲೇ ಏನೋ ಸಮಸ್ಯೆ ಆಗಿದೆ ಈ ವಿಮಾನಕ್ಕೆ. ಬಿಕಾಸ್ ಟೇಕ್ ಆಫ್ ಆಗುವಂಥ ಸಂದರ್ಭದಲ್ಲಿನ ಏನು ರೇಡರ್ ಮಾಹಿತಿಗಳನ್ನು ಗಮನಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಇದು ಕರೆಕ್ಟಾಗಿ ಟೇಕ್ ಆಫ್ ಆದಂಗಿಲ್ಲ ಅಂಥೇಳಿ ಕೆಲವರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಬಟ್ ಅದ್ರ ಬಗ್ಗೆ ಎಲ್ಲ ಸರ್ಕಾರ ತನಿಖೆ ಮಾಡುತ್ತೆ. ನೀವೀಗ ಏನು ನೋಡ್ತಾ ಇದ್ರಿ ಈ ಕಡೆ ಸೆಕೆಂಡ್ ವಿಂಡೋದಲ್ಲಿ ಏನು ನೋಡ್ತಾ ಇದ್ರಿ, ಇವು ಹಾಸ್ಟೆಲ್ನ ಮೇಲೆ ಅಪ್ಪಳಿಸಿರುವಂತಹ ಕಾರಣ ಹಾಸ್ಟೆಲಿಗೆ ದೊಡ್ಡ ಪ್ರಮಾಣದಲ್ಲಿ ಡ್ಯಾಮೇಜ್ ಆಗಿದೆ. ವಿಮಾನದ ಅವಶೇಷಗಳು ಅಲ್ಲಿ ಬಿದ್ದಿರುವಂಥದ್ದು ಅಪ್ಪಳಿಸಿದಂತಹ ರಭಸಕ್ಕೆ. ಇದರಲ್ಲ ಅದು ವಿಮಾನದ ಟೈರ್, ಅದು ವಿಮಾನದ ಚಕ್ರ ಬಿದ್ದಿರುವಂಥದ್ದಲ್ಲಿ. ಇದು ವಿಮಾನದ ಚಕ್ರ. ಈ ಫೋಟೋ ಏನು ನೋಡ್ತಾ ಇದ್ರಿ, ಇದು ವಿಮಾನದ ಚಕ್ರ, ಅದು ಅಪ್ಪಳಿಸಿದೆ. ಸೊ ಅತ್ಯಂತ ದೊಡ್ಡ ದುರಂತ ದೇಶದಲ್ಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.